ಯಾರ ಮೇಲೂ ಅನುಮಾನ ಇಲ್ಲ, ತನಿಖೆ ಆಗ್ಬೇಕು ಅಂತ ಹೇಳ್ತಾ ಇರುವಂತದ್ದು ತನಿಖೆ ಆಗ್ಲಿ ನೋಡೋಣ. ವಿಪಕ್ಷದವರು ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳ್ತಾರೆ, ನಿಮ್ ಬೆಂಬಲಕ್ಕೆ ಬರ್ತಾ ಇರುವಂತದ್ದು. ಧರಣಿ ಕೂಡ ಮಾಡ್ತಾ ಇದ್ದಾರೆ ನೋಡಿ, ವಿಧಾನಸಭೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಈಗ ಅವ್ರೇನ್ ಪಕ್ಷಾತೀತವಾಗಿ ಮಾಡ್ತಾ ಇರುವಂತದ್ದು, ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇರುವಂತದ್ದು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಎಲ್ಲಾಗಿದೆ ಅಂತ ಹೇಳಿದ್ರಪ್ಪ, ಸ್ವಪಕ್ಷದಲ್ಲಿ ಆಗಿದೆ ಅಂತ ಹೇಳೋದು ಮಂತ್ರಿಗಳು ಹೇಳಿದಾರ ಅಥವಾ ಬೇರೆ ಯಾರು ಹೇಳಿದಾರ? ಅದು ನಿಮ್ಮಲ್ಲಿ ಆಗ್ತಾ ಇರುವಂತದ್ದು, ಸ್ವಪಕ್ಷ ಅಂತಲ್ಲ, ಯಾರೇ ಆಗ್ಲಿ ಆಗಿರುವಂತದ್ದು ತಪ್ಪು, ಅದರಿಂದ ತನಿಖೆ ಆಗ್ಲಿ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳ ಹತ್ರ ಸಂಜೆ ಚರ್ಚೆ ಮಾಡ್ತೀನಿ, ಬರಕ್ ಹೇಳಿದ್ದಾರೆ. ಚರ್ಚೆ ಮಾಡಾದ್ಮೇಲೆ ಅದಾದ್ಮೇಲೆ ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರ ಹತ್ರ ಭೇಟಿ ಮಾಡಿದ ನಂತರನೇ ಕೊಡ್ತೀವಿ. ಒಳಗಡೆ ಇರ್ಬೇಕಲ್ಲ, ಬರ್ತಾರೆ ಸರ್. ಈಗ ಅಂತ ಹೇಳ್ತೀರಲ್ಲ ಸರ್, ಅವರು ಯಾವ ಸೋಗಿನಲ್ಲಿ ಬಂದಿದ್ರು ಸರ್? ಅಂದ್ರೆ ಏನ್ ನಿಮ್ಮನ್ನ ಕೆಲಸ ಕೇಳ್ಕೊಂಡು ಬಂದ್ರೆ ಅದೇನು ಇಲ್ಲಪ್ಪ, ಆತರ ಏನಿಲ್ಲ, ಬಂದ್ ಮಾಡ್ತಾ ಇದಾರೆ ಅಂತ ಮಾಹಿತಿ. ಸೊ ಕೆಲಸ ಕೇಳಕ್ ಬಂದಿದ್ರು, ಕೆಲಸ ಮಾಡಿಸ್ಕೊಳಕ್ ಬಂದಿದ್ರು, ಅದು ತನಿಖೆ ಮೇಲೆ ಗೊತ್ತಾಗ್ತದೆ ಸರ್. ಘಟನೆ ಸರ್, ರಾಜಣ್ಣ ಅವರು ಅವ್ರ ವಿಚಾರವನ್ನು ಪ್ರಸ್ತಾಪಿಸಿದ್ರು ಸರ್, ತಮ್ಮ ವಿಚಾರದಲ್ಲೂ ಅದೇ ಪ್ರಯತ್ನ ನಡೆದಿತ್ತು ಸರ್. ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ನಾನೇನು ಪ್ರಸ್ತಾಪ ಹೇಳಿದೀನಿ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ನಾವು ತಡ ಆಗಿಲ್ವಾ ಸರ್? ಇಷ್ಟು ನೀವು 6 ತಿಂಗಳು 2 ತಿಂಗಳಿಂದ ಅಂತಂದ್ರೆ ದೂರು ಕೊಡೋದಕ್ಕೆ ಗಮನ ತರೋದು ಏನಾಗುತ್ತೆ, ದಿನನಿತ್ಯ ಜನ ಬರ್ತಾರೆ, ಬಂದಾಗ ಯಾರಿಗೂ ಅಷ್ಟು ನಮ್ಗೆ ಅದ್ರ ಬಗ್ಗೆ ಹೋಗೋದಿಲ್ಲ. ಯಾವಾಗ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಸ್ವಲ್ಪ ಡೌಟ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ತಮಗೆ ಯಾರ ಮೇಲಾದ್ರೂ ಅನುಮಾನ ಸರ್? ಯಾರ ಮೇಲೆ ಇಲ್ಲ, ಯಾರ ಮೇಲೆ? ಯಾಕಂದ್ರೆ ರಾಜಕೀಯ ವಿರೋಧಿಗಳು ನಿಮಗೂ ಕೂಡ ತುಂಬಾ ಇದಾರೆ. ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಯಾರ ಮೇಲೂ ನಮ್ಗೇನು ವೈಯಕ್ತಿಕವಾದಂತ ಕಂಪ್ಲೀಟ್ಲಿ ಒಂದು ಟೀಮ್, ಒಂದು ಗ್ಯಾಂಗ್ ಮಾಡ್ದಂಗ್ ಕಾಣಿಸ್ತಾ ಇದೆಯೋ, ಯಾರ್ದಾರು ಕುಮ್ಮಕ್ಕಿನಿಂದ ನಡೆದಂಗ್ ಕಾಣಿಸ್ತಾ ಇದೆಯೋ? ಈಗ ಅದಕ್ಕೆ ಉತ್ತರ ತನಿಖೆ ಆದ್ಮೇಲೆ ಗೊತ್ತಾಗೋದು. ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೋ ಅಥವಾ ಇಂಡಿವಿಜುವಲ್ ಮಾಡ್ತಿದ್ದಾರೋ ಅಥವಾ ಗ್ರೂಪ್ ಆಗಿ ಮಾಡ್ತಿದ್ದಾರೋ, ಅದನ್ನ ತನಿಖೆ ಆದ್ಮೇಲೆ ಗೊತ್ತಾಗೋದು. ಸರ್, ಕೆಲವು ನಾಯಕರು ಹೇಳ್ತಾ ಇದ್ದಾರೆ ನಿಮ್ಮ ಪಕ್ಷದವರೇ ಮಾಡಿಸಿದ್ದಾರೆ ಅಂತ. ಸರ್, ನಿಮ್ಮ ಪಕ್ಷದವರೇ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಯಾರು ಹೇಳಿದ್ದಾರೆ? ಮುನಿರತ್ನವ್ರು ಹೇಳ್ತಿದ್ದಾರೆ ಸರ್. ಮುನಿರತ್ನವ್ರು ಅವ್ರನ್ನ ಕೇಳಿ, ಅವ್ರು ಹೇಳಿದ್ರು. ಸರ್, ನಿಮ್ ಜೊತೆಗೆ ಬೇರೆ ನಮಗೂ ಆಗಿತ್ತು ಅಂತ ಯಾರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಸರ್? ಸದ್ಯಕ್ಕೆ ಯಾರು ಇಲ್ಲ. ತಿಮ್ಮಾಪುರ ಅವರು ಮೊನ್ನೆ ಹೇಳಿದ್ರು, ನಮ್ಮ ಭಾಗದವ್ರಿಗೂ ಕೆಲವ್ರಿಗೆ ಪ್ರಯತ್ನ ಆಗಿತ್ತು ಅಂತ ಹೇಳಿ. ಅಲ್ಲ, ಅದು ಅವ್ರನ್ನ ಕೇಳ್ಕೊಂಡು, ಅವ್ರ ಭಾಗದಲ್ಲಿ ಏನಾರು ಆಗಿದ್ರೆ ತಿಮ್ಮಾಪುರ ಅವ್ರನ್ನ ಕೇಳ್ಕೊಂಡು. ಸರ್, ಈಗ ರಾಜಣ್ಣ ನೇರವಾಗಿ ಮಾತಾಡೋದಕ್ಕೆ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ಆಗಿದ್ರೆ ಅದನ್ನ ರಾಜಣ್ಣ ಅವ್ರನ್ನ ಕೇಳಿ. ನಿಮ್ ಜೊತೆ ಮಾತಾಡಿದ್ದಾರೆ ಮಾತಾಡಿಲ್ಲ. ಇದು ನಿಮ್ಮನ್ನ ಇಬ್ಬರು ಕೂಡ ಟಾರ್ಗೆಟ್ ಮಾಡಿದಾರೆ ಅಂದ್ರೆ ಇಡೀ ನಿಮ್ಮ ಕುಟುಂಬದ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ಏನಾದ್ರೂ ಆಗಿದೆಯಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.